ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಡ್ ಆಫ್ ಆಗಿರೋದ್ರ ನಡುವೆ ಸಿದ್ದರಾಮಯ್ಯ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನಾಡದೇವತೆಯ ದರ್ಶನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚಾಮುಂಡಿ ಬೆಟ್ಟದಲ್ಲಿ ಸಿದ್ದರಾಮಯ್ಯ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಚಾಮುಂಡೇಶ್ವರಿಯ ಪ್ರಸಾದ ಸಚಿವ ಮಹದೇವಪ್ಪ ಪಡ್ಕೊಳ್ಳಿಲ್ಲ. ಸಿಎಂ ಜೊತೆ ದೇವಿ ದರ್ಶನ ಪಡೆದಿದ್ದಾರೆ ಮಹದೇವಪ್ಪ. ಸೊ ನಿನ್ನೆ ಕೇಸ್ಗೂ ಮುಂಚೆ ಈ ಚಾಮುಂಡೇಶ್ವರಿ ದರ್ಶನ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಕೇಸ್ ಆದಮೇಲೆ ರಿಲ್ಯಾಕ್ಸೇಷನ್ ಸಿಕ್ಕ ಮೇಲೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದಾರೆ. ಏನು ಹರಕೆ ಗಿರ್ಕೆ ಹೊತ್ಕೊಂಡಿದ್ರೋ ಏನೋ ಗೊತ್ತಿಲ್ಲ. ಸಿಎಂ ಕುಂಕುಮ ಪ್ರಸಾದ ಎಲ್ಲ ಸ್ವೀಕರಿಸಿದ್ದಾರೆ. ಸಚಿವ ಮಹದೇವಪ್ಪ ಸ್ವೀಕರಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಸಿಎಂ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಮಹದೇವಪ್ಪ ಕುಂಕುಮ ಪ್ರಸಾದ ತಗೊಳ್ಳಿಲ್ವಂತೆ. ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸೊ ಇವತ್ತು ಹೋಗ್ಬಿಟ್ಟು ಚಾಮುಂಡೇಶ್ವರಿ ತಾಯಿಗೆ ನಮಸ್ಕಾರ ಮಾಡಿ ದರ್ಶನ ಮಾಡಿಕೊಂಡು ಬಂದಿದ್ದಾರೆ. ಸಿಎಂ ಆಸ್ತಿಕರೋ ನಾಸ್ತಿಕರೋ ಅನ್ನೋ ಪ್ರಶ್ನೆನ ಖಂಡಿತ ನಾವು ಕೇಳಲ್ಲ. ಅವ್ರಿಗೆ ವೈಯಕ್ತಿಕವಾಗಿ ಆಸ್ತಿಕರಾಗಿರೋ ಅಥವಾ ನಾಸ್ತಿಕರಾಗಿರೋ ಹಕ್ಕು ಖಂಡಿತವಾಗ್ಲೂ ಇದೆ. ಆದರೆ ಮೂಡ ಪ್ರಕರಣದ ಹಿನ್ನೆಲೆಯಲ್ಲಿ ಈಗ ಆಸ್ತಿಕರಾಗಿದ್ದಾರಾ ಅನ್ನೋಂಥ ಪ್ರಶ್ನೆ ಅಂತೂ ಖಂಡಿತ ಹೇಳುತ್ತೆ. ಯಾಕಂತಂದರೆ ಚಾಮುಂಡೇಶ್ವರಿ ದೇವಿ ದರ್ಶನ ಪಡೆದಿದ್ದಾರೆ. ಇನ್ನೂ ಒಂದು ಪ್ರಶ್ನೆ ಹೇಳುತ್ತೆ, ಪ್ರಸಾದ ಕಂಡ್ರು ಭಯಾನ, ದೇವಿ ಪ್ರಸಾದ ತಗೊಳಕ್ಕೆ ಯಾಕೆ ಅಬ್ಜೆಕ್ಷನ್ನು ಅನ್ನೋ ಪ್ರಶ್ನೆ ಬರುತ್ತೆ. ಸಹಜವಾಗಿರುವಂಥ ಒಂದು ಪ್ರಶ್ನೆ ಅದು. ಯಾಕೆ ಅದು ಬೇಡ ಬೇಡ ಅಂತ ಹಂಗೆ ಮಾಡ್ತಾರೆ? ಮಹದೇವಪ್ಪ ಅವ್ರಿಗೆ ಕುಂಕುಮ ಪ್ರಸಾದ ದೇವಿ ಪ್ರಸಾದ ಕಂಡ್ರೆ ಭಯಾನ, ನೋಡಿ ಬೇಡ ಬೇಡ ಅಂತಾರೆ. ಅವ್ರು ತಗೊಳ್ಳಲ್ಲ, ಮುಟ್ಟೋದಿಲ್ಲ ಅದನ್ನ. ಯಾಕೆ ಅಂಥದ್ದು ಏನಾಗಿದೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಮದ್ದೂರು ತಾಲೂಕು ಕಚೇರಿ ಆವರಣದಲ್ಲಿ ಕಂಬಳಿ ಹುಳುಕಾಟ ಜೋರಾಗಿದೆ. ತಾಲೂಕು ಪಂಚಾಯಿತಿ ಕಟ್ಟಡದ ತುಂಬ ಅಲ್ಲಲ್ಲಿ ಕಂಬಳಿ ಹುಳುಗಳು ಕಾಣಿಸಿಕೊಳ್ತಾ ಇದ್ದು, ಹುಳುಕಾಟಕ್ಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹೈರಾಣರಾಗಿದ್ದಾರೆ. ಅಲ್ಲದೆ ಕಂಬಳಿ ಹುಳುಗಳಿಂದ ತುರಿಕೆ ಸಮಸ್ಯೆ ಎದುರಾಗ್ತಾ ಇದ್ದು, ಕಚೇರಿಗೆ ಬರುವುದಕ್ಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ನವರ್ ರಕ್ತರಾತ್ರಿ ನಾಟಕದ ಅಶ್ವತ್ಥಾಮನ ಡೈಲಾಗ್ ಹೊಡೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ನ ನಿನ್ನೆ ರಾತ್ರಿ ನಡೆದಂತಹ ನಾಟಕ ಪ್ರದರ್ಶನದ ಸಂದರ್ಭದಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ನಾಟಕ ಉದ್ಘಾಟನೆ ವೇಳೆ ಹೆಗಲ ಮೇಲೆ ಗದೆ, ತಲೆಗೆ ಕಿರೀಟ ಹಾಕಿಕೊಂಡು ಡೈಲಾಗ್ ಹೊಡೆದಿದ್ದಾರೆ. ಪ್ರಳಯ ಉತ್ತರಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಉತ್ತರಿ ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಚಿತ್ರದುರ್ಗ ನಗರ ಠಾಣಾ ಮುಂಭಾಗದಲ್ಲಿ ಕಿರಿಕ್ ಮಾಡಿದ ಬೈಕ್ ಸವಾರನಿಗೆ ಲೇಡಿ ಪಿಎಸ್ಐ ಆವಾಜ್ ಹಾಕಿದ್ದಾರೆ. ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸ್ತಾ ಇದ್ದ ಬೈಕ್ ಸವಾರನಿಗೆ ದಂಡ ಕಟ್ಟು ಅಂದಿದ್ದಕ್ಕೆ ಕಿರಿಕ್ ಮಾಡಿದ್ದು ನಗರ ಠಾಣಾ ಪೊಲೀಸರು ಬೆಂಡೆತ್ತಿದ್ದಾರೆ. ಫೈನ್ ಕಟ್ಟು ಅಂದ್ರೆ ಗಾಂಜಾ ಸೇದೋರಿಗೆ ಎಷ್ಟು ಕೇಸ್ ಹಾಕಿದ್ದೀರಾ ಅಂತ ಹೇಳಿ ಪೊಲೀಸನೊಂದಿಗೆ ವಾಗ್ವಾದವನ್ನ ನಡೆಸಿದ್ದ. ಫೈನ್ ಕಟ್ಟೋ ಅದನ್ನೆಲ್ಲ ನೀನೇನ್ ಕೇಳ್ತೀಯಾ ಅಂತ ಲೇಡಿ ಪಿಎಸ್ಐ ಗರಂ ಆಗಿದ್ದಾರೆ. ವಿಜಯನಗರದ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿದೆ. ಸದ್ಯ ಒಂದು ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸಹಾಯಕ ಪ್ರಾಧ್ಯಾಪಕರ ನಡುವೆ ನಾ ಕೊಡೆ ನೀ ಬಿಡಿ ಅಂತ ವಾರ್ ನಡೀತಾ ಇದೆ. ಹೊಸಪೇಟೆ ನಗರದ ಶ್ರೀ ಶಂಕರ ಆನಂದ ಸಿಂಗ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಳೆದ 10 ದಿನಗಳಿಂದ ಪ್ರಾಧ್ಯಾಪಕರು ಕಿತ್ತಾಟ ನಡೆಸುತ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಪರಿಸ್ಥಿತಿ ಅತಂತ್ರಗೊಂಡಿದೆ. ಪ್ರಯಾಣಿಕರಿಗೆ ಚಿಲ್ಲರೆ ಕೊಡುವ ವಿಚಾರವಾಗಿ ಕಂಡಕ್ಟರ್ ಅನುಚಿತವಾಗಿ ವರ್ತಿಸಿರುವ ಘಟನೆ ಹಾವೇರಿಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಗ್ರಾಮದಲ್ಲಿ ನಡೆದಿದೆ. ಚಿಲ್ಲರೆ ಕೇಳಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಕಂಡಕ್ಟರ್ಗೆ ನೋಟಿಸ್ ನೀಡಲಾಗಿದೆ. ಜೊತೆಗೆ ಕಂಡಕ್ಟರ್ ಮೇಲೆ ಕ್ರಮವನ್ನ ಜರುಗಿಸುವಂತೆ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಸೂಚನೆಯನ್ನ ನೀಡಿದ್ದಾರೆ.
ಹಾಸನದ ಎತ್ತಿನಹೊಳೆ ಯೋಜನೆಗೆ ಅಧಿಕೃತ ಚಾಲನೆ ನೀಡುವುದಕ್ಕೆ ಸೆಪ್ಟೆಂಬರ್ 7ಕ್ಕೆ ಸಿಎಂ ಸಿದ್ದರಾಮಯ್ಯ ಸಕಲೇಶಪುರಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆ ಎತ್ತಿನಹೊಳೆ ಯೋಜನೆಯಿಂದ ತಮ್ಮ ತಾಲೂಕಿಗೆ ಹಾನಿಯಾಗಿದೆ. ಆದರೆ ಈಗಿನ ಸರ್ಕಾರ ಬಿಡಿಗಾಸು ಅನುದಾನ ನೀಡಿಲ್ಲ ಅಂತ ಶಾಸಕ ಸಿಮೆಂಟ್ ಮಂಜು ಆರೋಪ ಮಾಡಿದ್ದಾರೆ. ಒಂದು ವೇಳೆ ತಾಲೂಕಿಗೆ ಮೂಲ ಸೌಕರ್ಯಕ್ಕೆ ಅನುದಾನ ನೀಡಿದ್ದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತೆ ಅನ್ನುವಂತಹ ಎಚ್ಚರಿಕೆ ಕೂಡ ನೀಡಲಾಗಿದೆ. ಬಯಲು ಸೀಮೆಗೆ ವರದಾನವಾಗಿದ್ದರೂ ಸಕಲೇಶಪುರ ಭಾಗದ ಜನತೆಗೆ ಮಾತ್ರ ಎತ್ತಿನಹೊಳೆ ಯೋಜನೆ ಕಂಟಕವಾಗಿದೆ ಎನ್ನಲಾಗ್ತಾ ಇದೆ. ಕಲಬುರಗಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಜಿಲ್ಲೆಯ ಹಳ್ಳ ಕೊಳ್ಳ ಮತ್ತು ನದಿಗಳು ಸಂಪೂರ್ಣವಾಗಿ ಭರ್ತಿಯಾಗಿವೆ. ಚಿತ್ತಾಪುರ ತಾಲೂಕಿನ ಅಲ್ಲೂರುಕೆ ಗ್ರಾಮದ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಕೆರೆ ಒಡೆದು ಹೊರಗಡೆ ನೀರು ಹರಿಯೋದಕ್ಕೆ ಮುಂದಾಗಿದೆ. ಜಮೀನಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ತೊಗರಿ, ಉದ್ದು, ಹತ್ತಿ ಸೇರಿ ಅನೇಕ ಬೆಳೆಗಳು ನಾಶವಾಗಿವೆ. ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ 3 ದಿನಗಳಿಂದ ನಿರಂತರ ಮಳೆಯಾಗ್ತಾ ಇದ್ದು ರೈತರ ಮೋಟಾರು ಪಂಪ್ ಸೆಟ್ ಕೊಚ್ಚಿ ಹೋಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೋನಾಳ್ ಗ್ರಾಮದಲ್ಲಿ ಜಮೀನಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಜೊತೆಗೆ ರೈತರು ಹಳ್ಳದ ನೀರಿಗೆ ಪಂಪ್ ಸೆಟ್ ಅಳವಡಿಕೆ ಮಾಡಿ ಭತ್ತ ನಾಟಿ ಮಾಡ್ತಾ ಇದ್ದು ಇದೀಗ ಮಳೆಯಿಂದ ಹಳ್ಳದ ದಂಡೆಗೆ ಅಳವಡಿಕೆ ಮಾಡಿರುವ 10 ಪಂಪ್ ಸೆಟ್ ಕೊಚ್ಚಿ ಹೋಗಿದೆ. ಕೊಪ್ಪಳದ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ 100 ಟಿಎಂಸಿ ಗಡಿ ದಾಟಿದ್ದು 4 ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಡ್ಯಾಂ ಭರ್ತಿ ಹಿನ್ನೆಲೆ ರೈತ ಸಮೂಹದಿಂದ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಸಂಭ್ರಮಿಸಿದ್ದಾರೆ. 19ನೇ ಕ್ರಸ್ಟ್ ಗೇಟ್ ಕಟ್ ಆಗಿ ರೈತರು ಆತಂಕಕ್ಕೀಡಾಗಿದ್ದು ಇದೀಗ ರೈತರು ಫುಲ್ ಖುಷಿಯಾಗಿದ್ದಾರೆ. ಸಂಘಕ್ಕೆ ಕರ್ನಾಟಕ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಕರ್ನಾಟಕ ರೈತ ಸಂಘಕ್ಕೆ ರೈತ ಸಂಘಕ್ಕೆ ಕರ್ನಾಟಕ ರೈತ ಸಂಘಕ್ಕೆ. ಅಡಿಕೆ ಬೆಳೆಗಾರರಿಗೆ ಕೊಳೆ ರೋಗ ಮತ್ತೆ ಶಾಕ್ ಕೊಟ್ಟಿದೆ. ಮಲೆನಾಡಿನ ವಾಣಿಜ್ಯ ಬೆಳೆ ಆಗಿರುವ ಅಡಿಕೆ ಕೃಷಿಗೆ ಕೊಳೆ ರೋಗ ಅಂಟಿದೆ. ಶಿವಮೊಗ್ಗ ಭಾಗದಲ್ಲಿ ಸುಮಾರು 30,000 ಹೆಕ್ಟೇರ್ ಅಡಿಕೆ ಕೃಷಿಗೆ ರೋಗ ಅಂಟಿದ್ದು ಕೃಷಿಕರ ಜೀವ ಹಿಡಿತಾ ಇದೆ. ಇದರಿಂದ ಬೆಳೆಗಾರರಿಗೆ